Hallelujah. Amen. More than speaking about the presence of God, living in the presence of God is more powerful. ದೇವ ಪ್ರಸನ್ನತೆಯ ಕುರಿತು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ದೇವ ಪ್ರಸನ್ನತೆಯಲ್ಲಿ ವಾಸಿಸುವುದು ಬಹಳ ಉತ್ತಮವಾದದ್ದು. Amen. My desire is ನನ್ನ ಆಸೆ ಎಲ್ಲ each one of you here ನಿಮ್ಮ ಇಲ್ಲಿರುವ ನೀವೆಲ್ಲರೂ ಕೂಡ will never ever live in a false presence. ಯಾರು ಕೂಡ ಸುಳ್ಳಾದ ಪ್ರಸನ್ನತೆಯಲ್ಲಿ ನೀವು ಒಬ್ಬೊಬ್ಬರು ಯಾರು ಕೂಡ ಅದರಲ್ಲಿ ಜೀವಿಸಬಾರದು. Everyone will be in the real presence. ಪ್ರತಿಯೊಬ್ಬರು ನಿಜವಾದ ದೇವ ಪ್ರಸನ್ನತೆಯನ್ನು ಅನುಭವಿಸಬೇಕು. என்னடா புதுசா ஏதோ சொல்றாரேன்னு நீங்க நினைக்கலாம். ಏನಿವರು ಹೊಸದಾಗಿ ಏನೋ ಒಂದನ್ನು ಹೇಳ್ತಾ ಇದಾರಲ್ಲ ಅಂತ Shall I tell you something? ನಾವು ಒಂದು ನಿಮಗೆ ಹೇಳ. Amen. To be very frank with you, ನಿಮ್ಮೊಂದಿಗೆ ಸ್ಪಷ್ಟವಾಗಿ ನಾ ಹೇಳ್ಬೇಕು what ಅಂದ್ರೆ all we are doing ನಾವು ಏನೆಲ್ಲ ಮಾಡ್ತಾ is ಇದ್ದೇವೋ not at all a real presence. ಅದೆಲ್ಲ ಯಾವುದು ಕೂಡ ನಿಜವಾದ Not ಪ್ರಸನ್ನತೆ at all a real presence. ಅದು ನಿಜವಾದ ಪ್ರಸನ್ನತೆಯೇ ಅಲ್ಲ. Amen. Just imagine ಆಲೋಚನೆ ಮಾಡಿ ನೋಡಿ, when God came down on this earth, ದೇವರು ಈ ಭೂಮಿಯಲ್ಲಿ ಇಳಿದು ಬಂದಾಗ what did he do? ಆತನು ಏನ್ ಮಾಡಿದನು? He never returned back any day simply like that. ಆತನು ಹಾಗೆ ಸುಮ್ಮನೆ ಯಾವತ್ತೂ ಹಿಂತಿರುಗಿ ಹೋಗ್ಲಿಲ್ಲ. Right from the Genesis, ಆದಿಕಾಂಡದಿಂದ ಕೂಡ the day when the Holy Spirit hovered over the seas, ಪವಿತ್ರ ಆತ್ಮ ದೇವರು ಆ ಜಲಸಾಗರಗಳ ಮೇಲೆ ಸಂಚರಿಸ್ತಾ ಇದ್ದಾಗ everything started to change. ಎಲ್ಲವೂ ಕೂಡ ಬದಲಾಗಲು ಆರಂಭಿಸಿತು. Everything was not pleasing to us, it was pleasing to God. That's why he said it's good. ಅದು ನಮಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಅಲ್ಲ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ. ಆದ್ದರಿಂದಲೇ ಆತನು ಹೇಳಿದ್ದು ಒಳ್ಳೆಯದಾಗಿದೆ. Hallelujah. God said, wow, it's good. ದೇವರು ಹೇಳಿದ್ರು, ವಾ ಇದು ಒಳ್ಳೆಯದಾಗಿದೆ. When he comes, ಆತನು ಹಿಡಿದು ಬರುವಾಗ he does something, ಆತನು ಏನೋ ಒಂದನ್ನು ಮಾಡ್ತಾರೆ. he is glorified. ಆತನ ಅದರಿಂದ ಮಹಿಮೆ he says it is good. ಆತನು ಹೇಳ್ತಾನೆ ಇದು ಒಳ್ಳೆಯದಾಗಿದೆ. That is the presence, real presence. ಅದೇ ನಿಜವಾದ ದೇವ ಪ್ರಸನ್ನತೆ. When God comes down, when we worship, ನಾವು ಆರಾಧಿಸುವಾಗ ದೇವರು ಇಳಿದು ಬಂದಾಗ, if it is he, ಅದು ಆತನೇ ಆಗಿದ್ರೆ, he never simply comes and goes, he does something. ಅದು ಸುಮ್ಮನೆ ಹಾಗೆ ಬಂದು ಆತನು ಹೋಗೋದಿಲ್ಲ, ಆತನು ಏನೋ ಒಂದನ್ನು ಮಾಡಿಯೇ ಮಾಡ್ತಾರೆ. ಮಣ್ಣು ಮೇಲೆ ಕಡಬಳು ಇರಂಗಿನ, ಮಣ್ಣಿನ ಮೇಲೆ ದೇವರು ಇಳಿದು ಬಂದ್ರೆ, ಮಣ್ಣು ಮೇಲೆ ಆಂಡவர் இறங்கினா, ಅರಿಕೆ ಮಾಡೋಣ, ಈ ಮಣ್ಣಿನ ಮೇಲೆ ದೇವರು ಇಳಿದು ಬಂದ್ರೆ மகிமையானதொன்றை செய்யாமல் திரும்பி போக மாட்டார். ಮಹಿಮೆಯಾದ ಒಂದು ಕಾರ್ಯವನ್ನು ಮಾಡದೆ ಸುಮ್ಮನೆ இந்த மண்ணு மேல இறங்கி வந்தா, ಈ ಮಣ್ಣಿನ ಮೇಲೆ ಆತನು ಇಳಿದು ಬಂದ್ರೆ, இந்த மண்ணு மேல அவர் ஆராதிக்கும் போது இறங்கி அவர் பிரசன்னம் இறங்குதென்றா, ಆರಾಧನೆ ಮಾಡುವಾಗ ಈ ಮಣ್ಣಿನ ಮೇಲೆ ಆ ದೇವ ಪ್ರಸನ್ನತೆ ಇಳಿದು ಬರ್ತದೆ ಅಂದ್ರೆ, ஏதோ ஒன்றை உண்டாக்காமல் ஏதோ ஒன்றை செய்யாமல் அவர் திரும்பி போகவே மாட்டார். ಆತನು ಯಾವುದೋ ಒಂದನ್ನು ಸೃಷ್ಟಿಸದೆ, ಆತನು ಏನೋ ಒಂದು ಕಾರ್ಯವನ್ನು ಮಾಡದೆ ಸುಮ್ಮನೆ ಹಿಂತಿರುಗಿ ಹೋಗಲ್ಲ. The earth was void, it was formless. ಆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. The darkness was over the surface. ಆ ಒಂದು ಆ ಭೂಮಿ ಮೇಲೆಲ್ಲ ಕತ್ತಲೆ ಆವರಿಸಿತ್ತು. Even in the deep, ಆಳದಲ್ಲಿ ಕೂಡ ಕತ್ತಲೆ. but the Holy Spirit, ಆದರೆ ದೇವರ ಆತ್ಮನು, His presence, ಆತನ ಪ್ರಸನ್ನತೆ changed earth as a living place. ಆ ಒಂದು ಭೂಮಿಯನ್ನೇ ಒಂದು ಜೀವಿಸುವಂತ ಸ್ಥಳವಾಗಿ ಮಾರ್ಪಡಿಸಿತು. No planet has atmosphere, only Holy Spirit hover on earth ಮೇಲೆ atmosphere வருது. ಯಾವ ಗ್ರಹದ ಮೇಲೂ ಒಂದು ವಾತಾವರಣ ಇರಲಿಲ್ಲ, ಆದ್ರೆ ಭೂಮಿಯ ಮೇಲೆ ದೇವರ ಆತ್ಮನು ಸಂಚರಿಸಿದ್ದರಿಂದ ಭೂಮಿಯ ಮೇಲೆ ಒಂದು ವಾತಾವರಣ ಉಂಟಾಯಿತು. அவர் அசைவாடின போது, ஜீவன் அசைவாடின போது, ಆ ಜೀವ ಸಂಚರಿಸಲು ಆರಂಭಿಸಿದಾಗ ಜೀವಗಳು வாழக்கூடிய ஒரு அட்மாஸ்பியர் உண்டாகுது. ಜೀವಗಳು ಬದುಕುವಂತ ಒಂದು ವಾತಾವರಣ ಸೃಷ್ಟಿಯಾಯಿತು. அவர் உங்க மேல அசைவாடினா, ಆತ ನಿಮ್ಮ ಮೇಲೆ ಚಲಿಸಿದರೆ, தேவ பிரசன்னம் உண்மையாக எங்கள் மத்தியில வந்தா, ದೇವ ಪ್ರಸನ್ನತೆ ನಿಜವಾಗಲೂ ನಮ್ಮ ಮಧ್ಯದಲ್ಲಿ ಇಳಿದು ಬಂದ್ರೆ வாழ்க்கைக்கு ஆரம்பம் உண்டாகும். ಜೀವಿತಕ್ಕೆ ಆರಂಭ ಉಂಟಾಗ್ತದೆ. When he comes, ಆತನು ಬರುವಾಗ life begins. ಜೀವ ಆರಂಭಗೊಳ್ಳುತ್ತದೆ. Life begins. ಜೀವ ಆರಂಭಗೊಳ್ಳುತ್ತದೆ. உயிர் இல்லாததுமுக்கு உயிர் உள்ளபடி கேட்க ஆரம்பிக்கிறது. ಜೀವ ಇಲ್ಲದೆ ಇರುವುದಕ್ಕೂ ಜೀವವಿರುವಂತೆ ಕೇಳಲು ಆರಂಭಿಸುತ್ತದೆ. Hallelujah. Hallelujah. ಮನುಷ್ಯ ಉಂಟಾನದು ಬಿಟ್ರಂಗೆ, ಮನುಷ್ಯ ಉಂಟಾದದನ್ನು ಬಿಟ್ಬಿಡಿ. ಮೊದಲನೆಯ ದಿನದಿಂದಲೇ speaking to something, ಆತನಿಗೆ ಏನೋ ಒಂದಕ್ಕೆ ಮಾತನಾಡ್ತಲೇ ಇದ್ದನು. Amen. He was speaking to something. ಆತನಿಗೆ ಏನೋ ಒಂದಕ್ಕೆ ಮಾತನಾಡ್ತಲೇ
ಮಾತನಾಡ್ತಲೇ But the ಇದ್ದರು. miraculous things was, ಆ ಅದ್ಭುತದ ಕಾರ್ಯ ಏನು ಅಂದ್ರೆ amen, they were hearing to hear. ಅವೆಲ್ಲವೂ ಕೇಳ್ತಾ ಇತ್ತು ಆತನು அவர் ಮಾತನಾಡೋದನ್ನ. சொல்றதை கேட்கோங்க, obey ஆகாங்க. ಆತನು ಮಾತನಾಡ್ತಾ ಇರೋದನ್ನ ಕೇಳಿ ಅವು ವಿಧೇಯರಾಗ್ತಾ ಇದ್ವು. Jesus was in the boat. ಯೇಸು ದೋಣಿಯಲ್ಲಿದ್ರು. Mark chapter 4. ಮಾರ್ಕ್ 4ನೇ Jesus ಅಧ್ಯಾಯದಲ್ಲಿ sat in the boat. ಯೇಸು ದೋಣಿಯಲ್ಲಿ ಕುಳಿತುಕೊಂಡಿದ್ರು. Bible says, ಸತ್ಯವೇದ as ಹೇಳ್ತದೆ, they were in the middle of the sea, ಅವರು ಸಮುದ್ರದ ಮಧ್ಯಭಾಗದಲ್ಲಿದ್ದಾಗ there came a big storm. ಅಲ್ಲಿ ದೊಡ್ಡ ಬಿರುಗಾಳಿ ಬಂತು. Lot of winds against the boat. ದೋಣಿಗೆ ವಿರುದ್ಧವಾಗಿ ದೊಡ್ಡ ಬಿರುಗಾಳಿ Amen. ಎದ್ದೇಳಿತು. They tried their best to put out the water. ನೀರೆಲ್ಲ ಹೊರಗೆ ಹಾಕ್ಲಿಕ್ಕೆ ಅವರು ತಮ್ಮಿಂದಾದ ಪ್ರಯತ್ನವೆಲ್ಲ ಮಾಡಿದ್ರು. But at the end, ಆದ್ರೆ ಅಂತ್ಯದಲ್ಲಿ they came to Jesus and cried out, we are dying. ಅವರು ಯೇಸುವಿನ ಬಳಿ ಬಂದು ಕಣ್ಣೀರಿಂದ ಹೇಳ್ತಾ ಇದ್ದಾರೆ, ನಾವು ಸಾಯ್ತಾ ಇದ್ದೇವೆ. Hallelujah. Hallelujah. What is the real presence? ನಿಜವಾದ ಪ್ರಸನ್ನತೆ ಅಂದ್ರೆ ಏನು? Death நேரத்துல ஆண்டவர் எழுந்தருவதுதான் நிச்சயம். ಸಾವಿನ ಸಮಯದಲ್ಲಿ ದೇವರು ಎದ್ದೇಳುವಂತದ್ದೇ ನಿಜವಾದ He ಪ್ರಸನ್ನತೆ. rose up ಆತನು ಎದ್ದು ನಿಂತನು. and he spoke. ಆತನು ಮಾತನಾಡಿದನು. Amen. When you invite Jesus, ನೀವು ಯೇಸುವನ್ನು in ಆಹ್ವಾನಿಸುವಾಗ your death like situation, ನಿಮ್ಮ ಸತ್ತಂತ ಜೀವಿತದ ಪರಿಸ್ಥಿತಿಯಲ್ಲಿ, amen, when you invite Jesus, ಯೇಸುವನ್ನು ನೀವು ಆಹ್ವಾನಿಸುವಾಗ he brings a new hope. ಆತನು ಹೊಸ ನಿರೀಕ್ಷೆಯನ್ನು He ಹುಟ್ಟಿಸ್ತಾರೆ. brings new life. ಆತ ಹೊಸ ಜೀವವನ್ನು ಉಂಟು ಮಾಡ್ತಾರೆ. He shows his sovereignty. ಆತನು ತನ್ನ ಸಾರ್ವಭೌಮತೆಯನ್ನು ತೋರ್ಪಡಿಸ್ತಾರೆ. எவ்வளவு பேருக்கு ஆமென் சொல்றீங்க? ಎಷ್ಟು ಜನ He ಆಮೆನ್ shows he is almighty. ಆತನು ತನ್ನ ಸರ್ವಶಕ್ತತೆಯನ್ನು ಹೊರಪಡಿಸ್ತಾರೆ. Every time when we worship God, ನಾವು ಯಾವಾಗೆಲ್ಲ ದೇವರನ್ನು whenever his ಆರಾಧಿಸ್ತೇವೋ, presence envelops us, ಯಾವಾಗೆಲ್ಲ ದೇವ ಪ್ರಸನ್ನತೆ ನಮ್ಮನ್ನು ಹಾಗೆ ಆವರಿಸ್ತದೋ, you need to understand, ನಾವು ಅರಿತುಕೊಳ್ಳಬೇಕು. real presence go fake presence go ಅರ್ಥವೇನ? ನಿಜವಾದ ಪ್ರಸನ್ನತೆಗೂ ಸುಳ್ಳಾದ ಪ್ರಸನ್ನತೆಗೂ ಏನ್ ವ್ಯತ್ಯಾಸ? ಸುಳ್ಳಾನ ಪ್ರಸನ್ನ, ಸುಳ್ಳಾದ it ಪ್ರಸನ್ನತೆ will feel comforting for some time. ಅದು ಸ್ವಲ್ಪ ಹೊತ್ತಿಗೆ ಮಾತ್ರ ಒಂದು ಆದರಣೆಯನ್ನ It ಉಂಟು brings ಮಾಡ್ತದೆ. a self satisfaction that you prayed. ನಾನು ಪ್ರಾರ್ಥನೆ ಮಾಡಿದೆ ಅನ್ನುವಂತ ಏನೋ ಒಂದು ಆ ತೃಪ್ತಿಯನ್ನು ಅದು It ತರ್ತದೆ. brings self satisfaction that you stayed in the presence for so long time. ಸ್ವಲ್ಪ ಇಷ್ಟು ಸಮಯ ದೇವ ಸಮ್ಮುಖದಲ್ಲಿ ಸಮಯ ಕಳೆದಿಯಲ್ಲ ಅಂತೇಳಿ ಒಂದು ತೃಪ್ತಿಯನ್ನ ನಮ್ಮಲ್ಲಿ ಉಂಟು ಮಾಡ್ತದೆ. ಆದರೆ Holy Spirit is completely absent. ಪವಿತ್ರಾತ್ಮ ದೇವರಲ್ಲಿ ಇರೋದಿಲ್ಲ. Amen. It is something what we call like the presence of God. It's not the presence of the Lord at all. ಅದು ದೇವ ಪ್ರಸನ್ನತೆ ಅಲ್ಲ, ದೇವ ಪ್ರಸನ್ನತೆಯಂತೆ ಅನ್ನುವ ರೀತಿಯಲ್ಲಿ ಇರ್ತದೆ. Amen. Are you here with me? ನೀವು ನನ್ನೊಂದಿಗೆ But the ಇದ್ದೀರಾ? real presence ಆದ್ರೆ ನಿಜವಾದ ಪ್ರಸನ್ನತೆ changes you, changes, amen, everything around you. ಅದು ನಿಮ್ಮನ್ನು ಬದಲಾಯಿಸ್ತದೆ, ನಿಮ್ಮ ಸುತ್ತಲಿರುವ ಪರಿಸ್ಥಿತಿಗಳನ್ನ ಆಮೆನ್ ಬದಲಾಯಿಸ್ತದೆ. சொல்றீங்க? ಎಷ್ಟು ಜನ ಆಮೆನ್ எவ்வளவு பேர் ಅಂತೀರಾ? ஆமென் சொல்றீங்க? ಎಷ್ಟು ಜನ ಆಮೆನ್ That's ಅಂತೀರಾ? why John says in 4th chapter Revelation. ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಯೋಹಾನನು ಹೇಳ್ತಾನೆ, Amen. I was in the spirit on the day of the Lord. ದೇವರ ಆ ಒಂದು ದಿನದಲ್ಲಿ ನಾನು ದೇವರ ಆತ್ಮವಶನಾದೆ. Amen. Hallelujah. 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 ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. Amen. On the day of the Lord, ಕರ್ತನ ದಿನದಲ್ಲಿ I was in the spirit. ನಾನು ದೇವರ ಆತ್ಮವಶನಾದೆ. Amen. Yes, that is the real presence. ಅದೇ ನಿಜವಾದ You ಪ್ರಸನ್ನತೆ. are transformed. ನೀವು You are ಮರುರೂಪಗೊಳ್ತೀರಾ. translated. You are transfigured. ನೀವು ಹಾಗೆ ಮರುರೂಪಗೊಳ್ತೀರಾ. Hallelujah. Hallelujah.